ಅಚ್ಚಾ ಅಚ್ಚಾ ವಿ ಕೀಪ್ ಮೀಟಿಂಗ್. ಓಕೆ ಮರೆಯಕ್ಕೆ ಆಗಲ್ಲ. ನಿಜ ಎಸ್. ನಿಮಗೆ ಅಮ್ಮ ಕಂಡಂತ ಕನ್ಸು ಏನಾಗಿತ್ತು? ಅಂದ್ರೆ ಒಬ್ಬ ಒಳ್ಳೆ ಎಜುಕೇಟೆಡ್ ಆಗಿ ಒಂದು ಒಳ್ಳೆ ಎಜುಕೇಟೆಡ್ ಆಗಿ ಹೌದು ಚೆನ್ನಾಗಿ ಬರ್ಬೇಕು ಅನ್ನುವಂಥದ್ದು ಆಸೆ ಇತ್ತು. ನಮ್ಮ ಎಜುಕೇಶನ್ ಎಲ್ಲ ಅಲ್ಲಿನೂ ಸಿನಿಮಾ ಗಾಳಿ ಹೊಡೆದ್ಬಿಡ್ತು ನಮ್ಗೆ. ಈ ಡ್ಯಾನ್ಸು, ಮ್ಯೂಸಿಕ್, ಇಂಡಿಯನ್ ಮ್ಯೂಸಿಕ್, ವೆಸ್ಟರ್ನ್ ಮ್ಯೂಸಿಕ್ ಎರಡನ್ನೂ. ಅದು ವೆಸ್ಟರ್ನ್ ಮ್ಯೂಸಿಕ್ ಎಲ್ಲ ಟೈಮಲ್ಲಿ ಮ್ಯಾಥ್ಯೂ ಚಾಕು ಅಂತ ಒಬ್ರು ಇದ್ರು, ನವೀನ್ ರೂಫಸ್ ತ್ಯಾಗರಾಜ್ ಅಂತ ಇನ್ನೊಬ್ಬ ಹುಡುಗ ಇದ್ದ. ಅವ್ರನ್ನೆಲ್ಲ ನನಗೆ ಇಂಗ್ಲೀಷ್ ಬರಲ್ವಲ್ಲ. ಹೆಡ್ ಮಾಸ್ಟರ್ ಪುಟ್ ಹಿಮ್ ಟುಗೆದರ್ ವಿತ್ ಯು ಮೆನ್, ಈ ಸ್ಪೀಕ್ಸ್ ಆಲ್ ದಿಸ್ ಹಾಫ್ ಇಂಗ್ಲೀಷ್, ಬಟ್ಲರ್ ಇಂಗ್ಲೀಷ್ ಅಂಡ್ ಆಲ್, very difficult. His mother keeps on complaining me. What should I do? Should I take care of all the 600 students, or should I look at this fellow alone? Hey, go and learn, man. Don't spoil my name, okay? Whenever your mother comes, hi mom, like alla hatra ಮಾತಾಡು ಅಂತ ಹೇಳ್ಬಿಟ್ಟು ಇಂಗ್ಲಿಷ್ ಅಲ್ಲಿ ಮಾತಾಡು ಅಂತ ಹೇಳಿ. ನಾನಲ್ಲಿ ಚೆನ್ನಾಗಿದೆಯಮ್ಮ ಅಂತ ಹೇಳ್ತಾ ಇದ್ದೆ. ಅವರೇ ತಲೆ ಕೆಟ್ಟೋಗುತ್ತೆ, ಸರಿ ಬಿಡು ಕನ್ನಡ ಆದ್ರೆ ನೆಟ್ಟಕಲಿ ಅಂತ ಹೇಳೋರು. ಓಕೆ. ಸೊ ಎಜುಕೇಶನ್ ಮೇಲೆ ತುಂಬಾ ಒತ್ತು ಕೊಡೋರು, ಓದ್ಬೇಕು, ಏನಾದ್ರು ಒಂದು ಕೆಲ್ಸಕ್ಕೆ ಸೇರ್ಬೇಕು ಅಂತ. ಬಟ್ ನಿಮಗೆ ಈಗ ಹೇಳಿ ಹೆಂಗೆ ಶುರುವಾಗಿದೆ? ಅಫ್ಕೋರ್ಸ್ ಅಲ್ಲೇ ಅದೇನಾಗುತ್ತೆ, ಅಲ್ಲಿ ಈ ಆಂಗ್ಲೋ ಇಂಡಿಯನ್ಸ್ ಅವರು ಇವರು ಎಲ್ಲ ಸೇರಿ ಏನಾಗೋಗುತ್ತೆ ನಿಮಗೆ, ಅದು ಕಾಸ್ಮೋಪಾಲಿಟಿಯನ್ ಸ್ಟೈಲ್ನಲ್ಲಿ ಬಂದ್ಬಿಟ್ಟು ಇದೆಲ್ಲ ದಿಸ್ ಇಸ್ ಎ ರಿಯಲ್ ಪಾರ್ಟ್ ಆಫ್ ಲೈಫು, ಎಜುಕೇಷನ್ ಇಸ್ ನಾಟ್ ಸೋ ವೆರಿ ಬಿಗ್ ಥಿಂಗ್ ಅನ್ನ ಹಂಗೆ ಅನ್ನಿಸ್ಬಿಡ್ತು. ಅಮ್ಮವರು ಸಿನಿಮಾಗಳು ನೋಡ್ತಾ ನೋಡ್ತಾ ನಾವು ಬೆಳೀತಾ ಇವತ್ತು ಅದೊಂದು ಸ್ಟೇಜ್ ರೇಂಜ್ ರವಿಚಂದ್ರನ್ ಅವ್ರು ಬರ್ತಾ ಇದ್ರಲ್ಲ, ನಾವು ಬಂದಲ್ಲಿ ಪ್ರಿವ್ಯೂ AVM ಮೇನಾ ಥಿಯೇಟ್ರಲ್ಲಿ ಗುಡ್ ಲಕ್ ಅಂತ ಒಂದು ಥಿಯೇಟ್ರ್ ಅಲ್ಲಿ ಪ್ರಿವ್ಯೂ ಹಾಕೋರು. ಸೊ ಅಮ್ಮನ ಕರೆಯೋರೆಲ್ಲ ಅವಾಗ ಹೋಗಿ ನೋಡುವಾಗ ನಮಗೆ ಅನ್ಸೋದು ಇದಕ್ಕೆ ಹಿಂಗಿರ್ಬೋದು ಹೌದು ಅಂತ. ಅವ್ರದ್ದು ಇದು ಯಾರಿ ನೀನು ರೋಜಾ ಹೂ ಆ ಸಾಂಗ್ ನೋಡೋ ಭಾರಿ ನಮ್ಗೆ ಖುಷಿ. ನಮ್ಮ ಮನೇಲಿ ಹಾಕೊಂಡು ಕೆಲವು ಟೈಮ್ ಡ್ಯಾನ್ಸ್ ಆಡೋದನ್ನೆಲ್ಲ. ಆಮೇಲೆ ಮಿಥುನ್ ಚಕ್ರವರ್ತಿ ಹೌದು, ಅದು ಭಾರಿ ಇಷ್ಟ. ಐ ಆಮ್ ಅ ಡಿಸ್ಕೋ ಡ್ಯಾನ್ಸರ್ ಅದೆಲ್ಲ ಲೈಕ್ ದ್ಯಾಟ್ ಓನ್ಲಿ. ದಟ್ ಬಪಿಲರಿ ಅವರು ಸೂಪರ್ ಪರ್ಸನ್, extraordinary man. Long back itself he showed what is what. How can that western rhythm ಈಗಿನ ನಾವು ಏನು ರೀಮಿಕ್ಸ್ will be impacted on Indian cinema. Correct. He did it beautiful. Even a sentiment song na kuda yaad aa raha hai tera pyar. Just see how he sings also, la? Yes. A music director can sing and do anything like nothing. Correct. ಅದ್ಭುತ ಅಂತ. Nothing and everything. Very true. Yes. ಸೊ ಅಲ್ಲಿಂದನೇ ನಿಮಗೆ ಇಂಟ್ರೆಸ್ಟ್ ಅನ್ನೋದಿತ್ತು. ಅಮ್ಮನ್ನ ನೋಡ್ತಾ ಇದ್ರಿ ಶೂಟಿಂಗ್ಗಳಲ್ಲಿ, ಸಿನಿಮಾಗಳಲ್ಲಿ ನೋಡ್ತಾ ಇದ್ರಿ. ಸೊ ನಿಮಗೆ ಯಾರು ರೋಲ್ ಮಾಡೆಲ್, ನಾನು ಈ ತರ ಹೀರೋ ಆಗ್ಬೇಕು ಅಥವಾ ನಾನು ಸಿನಿಮಾಗೆ ಬರ್ಬೇಕು ಅಂತ ಹೇಳಿ? ಎಲ್ಲ ಚೆನ್ನೈನಲ್ಲಿ ಇದ್ವಲ್ಲ, ಎಲ್ಲರೂ ಕಮಲಾಸನ್ ಆಗಕ್ಕಾಗಲ್ಲ, ರಜನಿಕಾಂತ್ ಆಗಕ್ಕಾಗಲ್ಲ. ಈ ಮಧ್ಯದಲ್ಲಿ ಕಾರ್ತಿಕ್ ಇರೋರು, ಕಾರ್ತಿಕ್ ಅಂದ್ರೆ ಪ್ಲೇ ಬಾಯ್ ತರ ಆ ಕಾಲಕ್ಕೆ. ಇವ್ರು ಈ ಸೀನಿಯರ್ಸ್ ಮಧ್ಯದಲ್ಲಿ ಒಂದೇ ಒಂದು ಸಪ್ರೇಟ್ ಆಗಿ ಒಂದು 25 ವಾರ ಹೋಗೋದು ಸಿನಿಮಾ. ಸೊ ಅವ್ರು ನೋಡ್ತಾ ಇದ್ವಿ. ಆಮೇಲೆ ಇಳಿರಾಜ ಸಾಂಗ್ಸು ಟ್ಯೂನ್ಸ್ ಎಲ್ಲ ಕೇಳ್ತಾ ಇದ್ವಿ ಅಲ್ಲಿ. ಇಲ್ಲಿ ಏನಾಗುತ್ತೆ ಅದನ್ನ ಹೇಳಿದ್ರೆ, ರವಿ ಅವ್ರು ಬರ್ದೋದ್ರಲ್ಲಿ ಲಿಟಲ್ ಬಿಟ್ ದಟ್ ಡಿಸ್ಕೋ ಸ್ಟೈಲ್ ಚೇಂಜಸ್ ಎಲ್ಲ ಆಯ್ತಲ್ಲ, ಸ್ವಲ್ಪ ಈ ಕಡೆನೂ ತಿರುಗ್ತಾ ಇದ್ವಿ. ಅದರಲ್ಲೂ ಕೂಡ ನನಗೆ ಒಂದು ಟೈಮು ನಾನು ನೋಡಿದಾಗ ಅಣ್ಣವ್ರದ್ದು ಕಣ್ಣಲ್ಲಿ ಏನು ಮಿಂಚೊಂದು ಕಂಡಿತಲ್ಲ, ನಿನ್ನಾಸೆ ಏನು ನಾನಿನ್ನು ಕಾಣೇನಲ್ಲ, ಕೋಪವೋ ತಾಪವೋ ಚೆಲುವಿನ ನಿನಗೀತಕ್ಕೆ, ಕಣ್ಣಲ್ಲಿ ಏನು ಮಿಂಚೊಂದು ಕಂಡಿತಲ್ಲ. ಅವರ ಒಂದು ಇದು ಕನ್ನಡಕ್ಕೆ ಕೂಡ ನಾವು ಈ ರೀತಿ ಕಿಶೋರ್ ಕುಮಾರ್ ತರ ಈ ತರ ಎಲ್ಲ ಸಿಂಗ್ ಮಾಡ್ಬೋದು ಅನ್ನುವಂಥದ್ದನ್ನ ಎಷ್ಟು ಕಾಲ ಆ ಹಾಡುಗಳನ್ನ ತಾನೇ ಹೋಗಿ ಇಮಿಡಿಯೇಟ್ ಪೇಪರ್ ನೋಡಿ ಅವರು ಹಾಡ್ತಾ ಇರ್ಲಿಲ್ಲ. ತುಂಬಾ ಭಯಸ್ಥರು. ನಮ್ಮ ತಾಯಿಯವ್ರು ಅದನ್ನೇ ಹೇಳೋರು, ಗೊತ್ತಿಲ್ಲ ಅವ್ರ ಬಗ್ಗೆ, ನನಗೆ ಗೊತ್ತು ಅಂತ ಹೆಜ್ಜೆನೇ ಇಡ್ಲಿಲ್ಲ. ಅವ್ರು ಎದುರ್ಕೊಳ್ಳೋದು ನೋಡಿ ನಮಗ್ ಭಯ ಆಗ್ಬಿಟ್ಟು ನಾವು ಒಂದು 100 ಸರಿ ನಿದ್ದೆ ಮಾಡಿದ್ರೆ, ಊಟ ಮಾಡೋದು, ಮಲಗೋದು, ಡೈಲಾಗು ಸತ್ತೋಗ್ಬಿಟ್ವಿ ಕಣೋ. ಬಟ್ ಏನೇ ಇವತ್ತು ಅದಾಗಿದೆ ಅಂದರೆ ನಾವೆಲ್ಲ ನಿಂತಿದ್ದೀವಿ ಅಂತ ಹೇಳಿದ್ರೆ ಯಾವುದನ್ನು ಹಗುರವಾಗಿ ತಗೊಳ್ಳಿಲ್ಲ. ಎವ್ರಿ ಡೇ ಇಸ್ ಅ ನ್ಯೂ ಲೆಸನ್, ಎವ್ರಿ ಡೇ ಇಸ್ ಅ ಲರ್ನಿಂಗ್. ಖಂಡಿತ ಎಲ್ಲವೂ ನನಗೆ ಗೊತ್ತು ಅನ್ನೋ ಥರ ಅಲ್ಲ. ಮೇರು ನಟ ಅವರೇ ಹಂಗೆ ಹೇಳಬೇಕು ಅಂದಾಗ ನಾವೆಲ್ಲ ಏನೂ ಇಲ್ಲ ಅವ್ರ ಮುಂದೆ. ಗ್ರೇಟ್ ಆವತ್ತಿಗೆ. ಆಮೇಲೆ ತಮಿಳ್ನವರೆಲ್ಲ ಫ್ಯಾನ್ಸು ಅವ್ರ ಇದಕ್ಕೆ ಸಾಂಗ್ಸ್ಗೆ. ಇವ್ರದ್ದು ರಾಘವೇಂದ್ರ ಸ್ವಾಮಿಗಳ ಹಾಡಿಗೆ, ಆಮೇಲೆ ಈ ಆಂಜನೇಯನ ಹಾಡಿಗೆ ಪ್ರಾರಂಭದಲ್ಲಿ ಬಂತು ನೋಡ್ರಿ, ತುಂಬಾ ಇಷ್ಟಪಡೋರು.
ಓಕೆ ಹೌದು ಸೊ ಆಗ ಅವ್ರ ಜೊತೆಗೆ ಓಡಾಡಿದಂತ ನೆನಪು, ಅಣ್ಣವ್ರ ಜೊತೆಗೆ ಯಾವ್ದಾದ್ರು ಸಿನಿಮಾ ಶೂಟ್ ಅಲ್ಲಿ ನೋಡಿದ್ದು? ಅವ್ರ ಜೊತೆ ಅವ್ರದ್ದು ಇದು ದಾನಿನ ಮರೆಯಲಾರೆ ಒಂದ್ಸರಿ ಹೋಗಿದ್ವಿ ಚಾಮುಂಡೇಶ್ವರಿ ಸೆಟ್ಟಲ್ಲಿ. ಆವಾಗ ಐ ರಿಮೆಂಬರ್ ಆ ಸಾಂಗ್ನ ಮಾತ್ರ ಯಾವಾಗಲೂ ಇಟ್ಕೋತಾ ಇದ್ವಿ. ಅದು ನನ್ನಾಸೆಯ ಹೂವೆ ಬೆಳೆದಿಂಗಳ ಚೆಲುವೆ ಆಮೇಲೆ ಐ ಕೀಪ್ ಆನ್ ಲಿಸ್ನಿಂಗ್ ಟು ಮ್ಯೂಸಿಕ್. ಅವಾಗೆಲ್ಲ ಈ ಕ್ಯಾಸೆಟ್ಸ್ ಇತ್ತಲ್ಲ, ತುರ್ಕ್ಬಿಡೋದು ಡೀಪ್ ಪರ್ಪಲ್ದು ಹಾಕವೆ. ಟನ್ 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 ಅಂತ ಬರೋದು. ಚೆಲುವೆ ಮೆಲೋಡಿ ಹೆಂಗಿದೆ, ರಾಕ್ ಹಂಗಿದೆಯಲ್ಲ ಪಜಿ, ಒಂದೇ ಸ್ಕೇಲಲ್ಲಿ. ವಿ ಶುಡ್ ಅನಲೈಸ್ ಇಟ್. ನಿಜ.